ओम शांति। इंदिನ मुरलिಯ वरदान, अपने महत्व और कर्तव्य को जानने वाले सदा ಜಾಗತಿ ಜ್ಯೋತ್ ಭವ. ತಮ್ಮ ಮಹತ್ವ ಹಾಗೂ ಕರ್ತವ್ಯವನ್ನು ತಿಳಿದುಕೊಂಡಿರುವಂತಹ ಸದಾ ಜಾಗೃತ ಜ್ಯೋತಿಗಳಾಗ್ರಿ. ತಮ್ಮ ಮಹತ್ವ ಅಂದರೆ ತಾನು ಯಾರಾಗಿದ್ದೀನಿ ಎನ್ನುವ ಸತ್ಯ. ಯಾರು ಆತ್ಮದ ಸತ್ಯ ತಿಳಿದಿದ್ದಾರೆ ಅವರಿಗೆ ಅವರ ಸತ್ಯವಾಗಿರುವ ಮಹತ್ವ ಗೊತ್ತಿದೆ. ಅಂದರೆ ಆತ್ಮ ಅನಾದಿ, ಅವಿನಾಶಿ, ನಿರಾಕಾರ, ಶಾಶ್ವತ ಆಗಿರುವಂತಹ ಸತ್ಯ ಗೊತ್ತಿದೆ. ಆತ್ಮ ಮೂಲತಃ ಸತೋ ಪ್ರಧಾನಿದೆ ಎನ್ನುವ ಸತ್ಯ ಗೊತ್ತಿದೆ. ಅವರು ಸದಾ ಜಾಗೃತಿ ಇರ್ತಾರೆ. ಅವರಿಗೆ ಅವರ ಮಹತ್ವ ಗೊತ್ತಿರ್ತದೆ. ಯಾಕೆ ಅಂದರೆ ಸೋಲ್ ಕಾನ್ಷಿಯಸ್ ಸ್ಟೇಜ್ನಿಂದಲೇ ಸತ್ಯುಗ ಬರೋದು. ಸೋಲ್ ಕಾನ್ಷಿಯಸ್ ಸ್ಥಿತಿಯಿಂದಲೇ ರೋಲ್ನಲ್ಲಿ ಯಾವ ಸಫರಿಂಗ್ ಇದೆ, ಕಷ್ಟ, ದುಃಖ, ಅಶಾಂತಿ, ಇಚ್ಛೆಗಳಿವೆ, ಅವು ಸಮಾಪ್ತಿಯಾಗೋದಕ್ಕೆ ಸಾಧ್ಯ ಇದೆ. ಸೋಲ್ ಕಾನ್ಷಿಯಸ್ ಸ್ಟೇಜಿಂದ ಮಾತ್ರ ಅನ್ಯ ಆತ್ಮರಿಗೂ ಜೀವನ್ಮುಕ್ತಿ ಕೊಡಿಸಲಿಕ್ಕೆ ಸಾಧ್ಯ ಇದೆ. ಯಾವಾಗ ನನಗೆ ನನ್ನ ಆತ್ಮನ ಸತ್ಯ ಮಹಿಮೆಯ ಮಹತ್ವ ಗೊತ್ತಾಗ್ತದೋ ಆಗ ನನ್ನ ಕರ್ತವ್ಯ ಏನು ಅಂತ ಸದಾ ನೆನಪಿರಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ತಮ್ಮ ಮಹತ್ವ ಮತ್ತು ಕರ್ತವ್ಯವನ್ನು ತಿಳಿದುಕೊಂಡಿರುವಂತಹ ಜಾಗೃತ ಜ್ಯೋತಿಗಳಾಗ್ರಿ. ಜಾಗೃತ ಜ್ಯೋತಿ ಅಂದರೆ ऑलवेज सोल कॉन्शियस स्टेज. आप बच्चे जग की ज्योति हो. आपके परिवर्तन से विश्व का परिवर्तन होना है. इसलिए बीती सो बीती कर अपने महत्व कर्तव्य को जानकर सदा जागती ज्योत बनो. ತಾವು ಮಕ್ಕಳು ಜಗತ್ತಿನ ಜ್ಯೋತಿಯಾಗಿದ್ದೀರಿ. ಜ್ಯೋತಿಯ ಕೆಲಸ ಆಗಿದೆ ಬೆಳಕು ಕೊಡೋದು. ಇಲ್ಲಿ ಸೂಕ್ಷ್ಮವಾದ ಜ್ಞಾನದ ಬೆಳಕು. ಜಗತ್ತಿನ ಜ್ಯೋತಿಯಾಗಿದ್ದೀರಿ ಅಂದರೆ ಇಡೀ ಜಗತ್ತಿನ ಆತ್ಮಗಳಿಗೆ ಜಾಗೃತ ಮಾಡುವಂಥವರು ತಾವೇ ಆತ್ಮ ಇದ್ದೀರಿ ಜ್ಞಾನದ ಬೆಳಕಿನಿಂದ. ಅಂದಮೇಲೆ ಜ್ಞಾನ ಅಂದರೆ ಸ್ವಯಂ ಯಾರಾಗಿದ್ದೀನಿ ಅನ್ನುವ ಸತ್ಯ, ನಾನು ಯಾರು ಅಲ್ಲ ಅನ್ನುವಂತಹ ಒಂದು ಅರಿವು. ನಾನು ಈ ಜಗತ್ತಿನಲ್ಲಿ ಕಷ್ಟ ಏನು ಅನುಭವಿಸ್ತಾ ಇದ್ದೀನಿ ಅದು ನಾನಲ್ಲ, ಅದು ಕ್ಯಾರೆಕ್ಟರಲ್ಲಿದೆ. ಯಾವ ದುಃಖ ಚಿಂತೆ ಇದೆ ಅದು ನನ್ನೊಳಗಿಲ್ಲ, ಅದು ಕೇವಲ ನನ್ನ ಪಾರ್ಟ್ ಒಳಗಿದೆ. ನಾನಂತೂ ಸದಾ ಬೆಳಗುವ ದಿವ್ಯ ಅವಿನಾಶಿ ಜ್ಯೋತಿ ಇದ್ದೀನಿ ಅನ್ನುವ ಸತ್ಯದಲ್ಲಿ ಇದ್ದಾಗ ಮಾತ್ರ ಜಗತ್ತಿಗೆ ಜ್ಯೋತಿ ಆಗಲಿಕ್ಕೆ, ಅನೇಕರನ್ನು ಸೋಲ್ ಕಾನ್ಷಿಯಸ್ಗೆ ತರಲಿಕ್ಕೆ ಸಾಧ್ಯ. ಆಕೆ ಪರಿವರ್ತನೆ ತಮ್ಮ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗಲು ಸಾಧ್ಯ ಅಂತಾರೆ ಬಾಬಾ. ಹೇಗೆ ಸಾಧ್ಯ? ನನ್ನ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ಏನು ಮಾಡ್ರಿ, ಆಗಿ ಹೋಗಿದ್ದನ್ನು ಬಿಂದು ಹಾಕ್ರಿ. ಅರ್ಥಾತ್ ಇವತ್ತು ಏನೆಲ್ಲ ರೋಲ್ನಲ್ಲಿ ನಾವು ನೋಡ್ತೀವಿ, ನಮ್ಮ ಕ್ಯಾರೆಕ್ಟರಲ್ಲಿ ವಿಕಾರಿದೆ, ಕಮ್ಜೋರಿ ಇದೆ. ಕ್ಯಾರೆಕ್ಟರ್ನಲ್ಲಿ ಭಾಳಷ್ಟು ಏರಿಳಿತಗಳಿವೆ, ಕ್ಯಾರೆಕ್ಟರ್ನಲ್ಲಿ ಬಹಳಷ್ಟು ಇಚ್ಛೆಗಳಿದಾವೆ. ಯಾವಾಗ ನಾನು ನನ್ನ ಸತ್ಯ ಅರಿತು ನನ್ನ ರೋಲ್ನಲ್ಲಿರುವಂತಹ ವಿಕಾರ ಕಮ್ಜೋರಿಗಳಿಂದ ಡಿಟ್ಯಾಚ್ ಆಗ್ತಾ ಹೋಗ್ತೀನಿ, ನನ್ನ ಸತ್ಯ ಆತ್ಮಸ್ಥಿತಿಯಲ್ಲಿ ಸೋಲ್ ಕಾನ್ಷಿಯಸ್ನಲ್ಲಿ ಕಂಟಿನ್ಯೂಯಸ್ ಆಗಿ ಅದರ ಅನುಭವ ಮಾಡಲಿಕ್ಕೆ ಶುರು ಮಾಡ್ತೀನಿ. ಆಗ ಅನ್ಯ ಸರ್ವ ಆತ್ಮರು ಅವ್ರ ಕ್ಯಾರೆಕ್ಟರ್ ಒಳಗೆ ಅವ್ರು ಏನು ಸಿಕ್ಕಾಕೊಂಡಿದ್ದಾರೆ, ವಿಕಾರದೊಳಗೆ ವಿಕಾರನೇ ಸತ್ಯ, ಅವ್ರ ಕಮ್ಜೋರಿನೇ ಸತ್ಯ ಅಂತ ತಿಳ್ಕೊಂಡು ಇನ್ಫೀರಿಯಾರಿಟಿ ಸುಪೀರಿಯಾರಿಟಿಯ ಫೀಲಿಂಗ್ನಲ್ಲಿದ್ದಾರೆ. ಅಂಥವರಿಗೂ ಕೂಡ ನೀವು ಡಿಟ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇದೆ, ಸ್ವಯಂ ನೀವು ಆತ್ಮ ಜಾಗೃತ ಜ್ಯೋತಿ ಆಗಿದ್ದಾಗ. ಅಂದಮೇಲೆ ಇಲ್ಲಿವರೆಗೆ ಏನೆಲ್ಲ ಕ್ಯಾರೆಕ್ಟರ್ ಒಳಗಾಗಿದೆ ಅದನ್ನು ಆಗಿದ್ದಕ್ಕೆ ಬಿಂದು ಹಾಕಿಬಿಡ್ರಿ, ಫುಲ್ ಸ್ಟಾಪ್ ಹಾಕಿಬಿಡ್ರಿ. ಮತ್ತು ತಮ್ಮ ಮಹತ್ವ, ನಾ ಎಂಥ ಆತ್ಮ ಇದ್ದೀನಿ ಅನ್ನುವ ಮಹತ್ವವನ್ನು ತಿಳ್ಕೊಂಡು ಕರ್ತವ್ಯ ನಿಭಾಯಿಸ್ರಿ. ಯಾವ ಕರ್ತವ್ಯ? ಅನೇಕ ಆತ್ಮರು ಅಜ್ಞಾನದಲ್ಲಿ ಅಂದರೆ ಬಾಡಿ ಕಾನ್ಷಿಯಸ್ಸಲ್ಲಿ ಸಿಕ್ಕಾಕೊಂಡು ಏನು ದುಃಖಿಯಾಗಿದ್ದಾರ ಅವರನ್ನು ಜಾಗೃತ ಮಾಡುವಂತಹ ಸೇವೆ ಕರ್ತವ್ಯ ಏನಿದೆ ಅದು ನೆನಪಿರಲಿ ಅಂತಾರೆ ಬಾಬಾ. आप सेकंड में स्व परिवर्तन से विश्व परिवर्तन कर सकते हो. ಬಾಬಾ ಹೇಳ್ತಾರೆ, ತಾವು ಒಂದು ಸೆಕೆಂಡ್ನಲ್ಲಿ ಸ್ವ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೇಗೆ ಸಾಧ್ಯ? ಒಂದು ಸೆಕೆಂಡ್ನಲ್ಲಿ ಎಂದಾದರೂ ವಿಶ್ವ ಪರಿವರ್ತನೆ ಸಾಧ್ಯನಾ? ಒಂದು ವಸ್ತು, ಒಬ್ಬ ವ್ಯಕ್ತಿನ ನಾವು ಜೀವನ ಪರ್ಯಂತ ಚೇಂಜ್ ಮಾಡಲಿಕ್ಕಾಗೋದಿಲ್ಲ.
ಹಾಗಾದರೆ ಸೆಕೆಂಡ್ನಲ್ಲಿ ವಿಶ್ವ ಪರಿವರ್ತನೆ ಹೆಂಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಬಾಬಾ ನಮಗೆ ನಾಲೆಡ್ಜ್ ಕೊಡ್ತಾರೆ. ಸ್ವಯಂ ಪರಮಾತ್ಮ ತಂದೆ ನಮಗೆ ಹೇಳ್ತಾ ಇದ್ದಾರೆ, ನೆನಪು ಕೊಡಿಸ್ತಾ ಇದ್ದಾರೆ, ನೀವು ಒಂದೇ ಸೆಕೆಂಡ್ನಲ್ಲಿ ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂದರೆ, ಇವತ್ತು ಈ ಜಗತ್ತು ನನ್ನ ಈ ಮನಸ್ಸಿನ ದೃಷ್ಟಿಯೊಳಗ ಇದು ಕಲಿಯುಗ ಅನ್ನಿಸ್ತಾ ಇದೆ, ಇದು ನರಕ ಅನ್ನಿಸ್ತಾ ಇದೆ, ಇದು ಬಹಳ ಕೆಟ್ಟ ಅನ್ನಿಸ್ತಾ ಇದೆ, ಇಲ್ಲಿ ಭ್ರಷ್ಟಾಚಾರ ಇದೆ, ದುಃಖ ಇದೆ, ಅಶಾಂತಿ ಇದೆ, ಕಷ್ಟ ಇದೆ ಅಂತ ಫೀಲ್ ಆಗ್ತಾ ಇದೆ. ಅದೇ ಈ ಲೋಕ, ಈ ಸದ್ಯದ ಡ್ರಾಮಾದ ಸೀನ್ಗಳು, ಕಲಿಯುಗದ ಈ ಸಮಯ ಬಾಬಾರವರಿಗೆ ಒಂದು ಪರ್ಫೆಕ್ಟ್ ಆ್ಯಕ್ಟಿಂಗ್ ಅನ್ನಿಸ್ತಾ ಇದೆ. ಬಾಬಾರವರಿಗೆ ಇದರಲ್ಲಿ ಏನೂ ದೋಷ ಇಲ್ಲ. ಬಾಬಾರ ದೃಷ್ಟಿಯಲ್ಲಿ ಈ ನಾಟಕದಲ್ಲಿ ಯಾವುದೂ ಕಮಜೋರಿ ಕೊರತೆ ಅನ್ನಿಸ್ತಾನೇ ಇಲ್ಲ. ಯಾಕೆ ಅನ್ನಿಸ್ತಾ ಇಲ್ಲ ಅಂದರೆ, ಬಾಬಾ ಈ ಡ್ರಾಮಾದಿಂದ ಸದಾ ಡಿಟ್ಯಾಚ್ ಇದ್ದಾರೆ, ತಮ್ಮ ಸುಪ್ರೀಂ ಕಾನ್ಷಿಯಸ್ಸಲ್ಲಿದ್ದಾರೆ. ಹೀಗಾಗಿ ಬಾಬಾರಿಗೆ ಇದು ಒಂದು ಕೇವಲ ನಾಟಕದಲ್ಲಿ ಆತ್ಮರು ತಮಗೆ ಸಿಕ್ಕಿರುವಂಥ ಫಿಕ್ಸ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ನನ್ನ ಮಕ್ಕಳು ಆತ್ಮ ಸೇಫ್ ಇದ್ದಾರೆ ಅನ್ನುವಂಥದ್ದು ಬಾಬಾರವರಿಗೆ ಇದೆ, ನೆನಪು ಸ್ಮೃತಿ ಇದೆ. ಹೀಗಾಗಿ ಬಾಬಾರವರಿಗೆ ಈ ನಾಟಕ ನರಕ ಅನಿಸೋದಿಲ್ಲ, ಈ ಜಗತ್ತು ಈ ಸಮಯ ಕೆಟ್ಟ ಅನಿಸೋದಿಲ್ಲ. ನಮಗೆ ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ, ಅದು ಈ ಮೈಂಡಲ್ಲಿ ತುಂಬಿದೆ. ಯಾವಾಗ ದ್ವಾಪರ ಯುಗದಿಂದ ಈ ಮೈಂಡ್ ಮಾಯೆಗೆ ವಶೀಭೂತ ಆಗಿದೆ, ಮಾಯೆ ಇನ್ಫ್ಲೂಯೆನ್ಸಲ್ಲಿ ಬಂದಿದೆ, ಆವಾಗಿನಿಂದ ಈ ಜಗತ್ತಿನಲ್ಲಿ ಈ ಮನಸ್ಸು ಮಾಯೆ ಜೊತೆಗೆ ಅಟ್ಯಾಚ್ಡ್ ಆಗಿ ದುಃಖ ಆಗ್ತಾ ಇರೋದು ನನಗೇನೆ, ಕಷ್ಟ ಆಗ್ತಿರೋದು ನನಗೇನೆ, ಲಾಭ ಆಗ್ತಾ ಇರೋದು ನನಗೇನೆ ಅಂತ ಯಾವಾಗ ಹೊಸ ಐಡೆಂಟಿಟಿ ಮಾಡ್ಕೊಂಡಿದೆಯೋ ಅವಾಗಿನಿಂದ ಈ ಮನಸ್ಸು ದುಃಖಿ ಆಗ್ತಾ ಬಂದಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ನಿನ್ನ ಮನಸ್ಸಿನ ಕ್ರಿಯೇಷನ್, ಈ ಜಗತ್ತಿಲ್ಲೇನು ದುಃಖ ಇದೆ, ಸಫರಿಂಗ್ ಇದೆ, ಕಷ್ಟ ಇದೆ, ಚಿಂತೆ ಇದೆ, ಇದೆಲ್ಲ ಎಲ್ಲಿದು ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಯಾವಾಗ ಈ ಮಾಯೆಗೆ ವಶೀಭೂತ ಆಯಿತು, ಮೈಂಡಿಂದ ಹದ್ದಿನ ಮೈಂಡ್ ಒಳಗಡೆ ತಯಾರಾಗಿರುವುದರ ವಿಚಾರಗಳ ಪ್ರಭಾವ ಮ್ಯಾನಿಫೆಸ್ಟೇಷನ್ ಈ ಜಗತ್ತಿದೆ. ಅದಕ್ಕಾಗಿ ತಾನೇ ತನ್ನಿಂದ ರಚನೆಯಾದಂತಹ ಈ ಜಗತ್ತನ್ನು ನೋಡಿ ಮೈಂಡ್ ಮತ್ತೆ ಚಿಂತಿತ ಆಗ್ತದೆ, ದುಃಖಿ ಆಗ್ತದೆ, ನನ್ನ ಜೊತೆಗೆ ಇಷ್ಟೆಲ್ಲ ದುಃಖ ನಡೀತಾ ಇದೆ ಅಂತ. ಅದಕ್ಕೆ ಬಾಬಾ ಜ್ಞಾನದ ಬೆಳಕು ಕೊಡ್ತಾರೆ. ನಮ್ಮನ್ನು ಜಾಗೃತ ಜ್ಯೋತಿ ಮಾಡಿದಾಗ ನಮ್ಮ ಸ್ವಯಂ ಪರಿವರ್ತನೆ, ಒಂದು ಕ್ಷಣದ ಪರಿವರ್ತನೆ. ನಾನು ಈ ನಾಟಕನೂ ಅಲ್ಲ, ರೋಲೂ ಅಲ್ಲ, ವ್ಯಕ್ತಿನೂ ಅಲ್ಲ, ಶರೀರನೂ ಅಲ್ಲ. ಈ ದುಃಖ, ಅಶಾಂತಿ, ಚಿಂತೆ, ಈ ಮನಸ್ಸಿನಲ್ಲಿ ನಡೆಯುವಂತಹ ಸಂಕಲ್ಪ ವಿಕಲ್ಪವೂ ನಾನಲ್ಲ. ಕೇವಲ ನಾನು ಸಾಕ್ಷಿ ದೃಷ್ಟ ಆತ್ಮ ಇದ್ದೀನಿ, ಬಾಬನ್ ಸಮಾನ್ ಸಾಕ್ಷಿಯಾಗಿ ನೋಡ್ತಿದ್ದೀನಿ ಅನ್ನುವಂಥ ಈ ಸಾಕ್ಷಿ ಭಾವ ನಿರಂತರ ಆದಾಗ ಈ ಒಂದು ಸೆಕೆಂಡಿನ ಪರಿವರ್ತನೆಯಿಂದ ಈ ಜಗತ್ತು ನನಗೆ ಆ್ಯಸ್ ಇಟ್ ಈಸ್ ಇದೊಂದು ಕೇವಲ ನಾಟಕ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಜಗತ್ತು ನಿಮ್ಮ ಒಂದು ಕ್ಷಣದ ಪರಿವರ್ತನೆಯಿಂದ ಈ ಜಗತ್ತು ಕೂಡ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಸಿರ್ಫ್ ಪ್ರಾಕ್ಟೀಸ್ ಕರೋ, ಅಭಿ ಕರ್ಮಯೋಗಿ, ಅಭಿ ಕರ್ಮಾತೀತ ಸ್ಟೇಜ್. ಕೇವಲ ಈ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಈಗೀಗ ಯೋಗಯುಕ್ತ ಕರ್ಮವನ್ನು ಮಾಡೋದು, ಡ್ರಾಮಾದ ಆ್ಯಕ್ಟಿಂಗ್ ಮಾಡೋದು. ಈಗೀಗ ಈ ಕರ್ಮ, ಈ ದೇಹದ ಜಗತ್ತಿನಿಂದ ಡಿಟ್ಯಾಚ್ ಆಗಿ ಆತ್ಮದ ಸತ್ಯದಲ್ಲಿ ಸ್ಥಿತ ಆಗಿ ಕರ್ಮಾತೀತ ಸ್ಥಿತಿ, ಹೈಯರ್ ಸೋಲ್ ಕಾನ್ಷಿಯಸ್ ಸ್ಥಿತಿ, ಬಾಬನ್ ಗರ್ಭದಲ್ಲಿ ಬಾಬಾರವರ ಮಡಿಲಲ್ಲಿ ಇರುವ ಅನುಭವವನ್ನು ಮಾಡ್ರಿ. ಜೈಸೆ ಆಪ್ಕಿ ರಚನಾ ಕಚ್ಚುವಾ ಸೆಕೆಂಡ್ ಮೇ ಸಬ್ ಅಂಗ್ ಸಮೇಟ್ ಲೇತಾ ಹೇ, ಅಂಡರ್ಲೈನ್. ಬಾಬಾ ಹೇಳ್ತಾರೆ, ನಿಮ್ಮ ಒಂದು ರಚನೆ ಆಮೆಯು ಒಂದು ಸೆಕೆಂಡಿನಲ್ಲಿ ತನ್ನ ಅಂಗಾಂಗಗಳನ್ನು ಸಂಕೀರ್ಣಗೊಳಿಸ್ಕೊಳ್ತದ. ನಿಮ್ಮ ರಚನೆ, ಅಂಡರ್ಲೈನ್, ನಿಮ್ಮ ರಚನೆ ಅಂದರೆ ಕಚ್ಚುವ, ಆಮೆಯಲ್ಲಿ ಇರುವಂತಹ ಗುಣ ನಿಮ್ಮಿಂದ ಬಂದಿದೆ ಅಂತಾರೆ ಬಾಬಾ. ಹೇಗೆ ಆಮೆ ನಿಮ್ಮ ರಚನೆ, ಅರ್ಥಾತ್ ನನ್ನ ಮೈಂಡಿನ ರಚನೆಯದು. ನನ್ನ ಮೈಂಡಲ್ಲಿ ಏನು ರಚನೆಯಾಗಿದೆ ಅದು ಆಮೆಯೊಳಗೆ ಕಾಣ್ತಾ ಇದೆ. ಅದು ಆ ಕಲಾ, ಆ ಒಂದು ಶಕ್ತಿ ಆಮೆಯೊಳಗೆ ವಿಕಸಿತ ಆಗಿದೆ. ಹಾಗೆಯೇ ಈ ಮೈಂಡಲ್ಲಿ ಹಾವು ಕಡಿತದ ಅಥವಾ ಚೇಳಲ್ಲಿರುವಂಥ ಕಡಿಯುವಂಥ ಏನು ಅವಗುಣ ಇದೆ, ಕೆಟ್ಟ ಚಟ ಇದೆ, ಅದು ಕೂಡ ಮೈಂಡಿನ ಕ್ರಿಯೇಷನ್. ಅದಕ್ಕೆ ಬಾಬಾ ಹೇಳ್ತಾರೆ, ಜೈಸೆ ಆಪ್ಕಿ ರಚನಾ ಕಚುವಾ. ಹೇಗೆ ನೋಡ್ರಿ, ನಿಮ್ಮ ಒಂದು ರಚನೆ ಇದೆ,
ನಿಮ್ಮದೇ ರಚನೆ ಆಮೆಯೊಳಗೆ 1 ಸೆಕೆಂಡಿನಲ್ಲಿ ತನ್ನ ಅಂಗಾಂಗಗಳನ್ನು ವಿಸ್ತಾರದಿಂದ ಸಂಕೀರ್ಣಗೊಳಿಸುವ ಶಕ್ತಿ ಇದೆ. ಅದೇ ರೀತಿಯಾಗಿ ತಾವು ಸಹ ಮಾಸ್ಟರ್ ರಚಯಿತ ಆಗಿ ವಿಸ್ತಾರವನ್ನು ಸಂಕೀರ್ಣಗೊಳಿಸುವ ಶಕ್ತಿಯ ಆಧಾರದಿಂದ 1 ಸೆಕೆಂಡಿನಲ್ಲಿ ಸರ್ವ ಸಂಕಲ್ಪ ಎಲ್ಲವುಗಳನ್ನು ಸಮಾವೇಶ ಮಾಡಿಕೊಂಡು ಒಂದು ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತ ಆಗಬೇಕು ಅಂತಾರೆ ಬಾಬಾ. ಅಂದರೆ ಏನು ಸಂಕಲ್ಪಗಳು ನಡೀತಾ ಇದ್ದಾವ, ಅಕ್ಷೋಹಿಣಿ ಸೇನೆಯ ರೂಪದಲ್ಲಿ ಮೈಂಡಲ್ಲಿ ವಿಭಿನ್ನವಾದ ಸಂಕಲ್ಪ ನಡೀತಾ ಇದ್ದಾವ. ಆ ಸಂಕಲ್ಪ ನಾನಲ್ಲ. ಈ ಸಂಕಲ್ಪ ಕೇವಲ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಮೈಂಡಲ್ಲಿ ನಡೀತಾ ಇದೆ. ನಾನು ಆತ್ಮ ಸಾಕ್ಷಿ ದೃಷ್ಟ ಇದೀನನ್ನುವಂಥ ನಾಲೇಜಿಂದ, ಈ ನಾಲೇಜ್ನಿಂದ ನಾನು ಈ ಸ್ಥಿತಿಯೊಳಗೆ ಆತ್ಮ ಸಾಕ್ಷಿ ದೃಷ್ಟ ಆಗಿ ಅಲ್ಲಿ ನಡೆಯುವ ವಿಚಾರಗಳಿಗೆ ರೆಸ್ಪಾಂಡ್ ಮಾಡದೆ, ಆ ವಿಚಾರಗಳಿಗೆ ಯಾವುದೇ ರಿಯಾಕ್ಟ್ ಮಾಡದೆ ಕೇವಲ ಸಾಕ್ಷಿ ದೃಷ್ಟ ಆಗಿ ನಿರಂತರ ಈ ಸ್ಥಿತಿಯನ್ನು ಖಾಯಮಿಟ್ಕೊಳ್ಳಿಕ್ಕೆ ಯಾವಾಗ ನಾನು ಪ್ರಯತ್ನ ಪಡ್ತೀನಿ, ಆ ಸ್ಥಿತಿಯನ್ನು ತಲುಪ್ತೀನಿ, ಆಗ ಒಂದು ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತ ಆಗಿ ಜಗತ್ತಿನ ಸರ್ವ ಆತ್ಮಗಳ ಜ್ಯೋತಿಯನ್ನು ಬೆಳಗಿಸ್ಲಿಕ್ಕೆ ಸಾಧ್ಯ. ಆಗ ಈ ಜಗತ್ತು 1 ಸೆಕೆಂಡ್ನಲ್ಲಿ ನನಗೆ ಬದಲಾದ ರೂಪದೊಳಗೆ ಸೋಲ್ ಕಾನ್ಷಿಯಸ್ ರೂಪದಲ್ಲಿ ಸತ್ಯುಗದ ಸ್ವರೂಪದಲ್ಲಿ ನನಗೆ ಕಾಣಲಿಕ್ಕೆ ಸಾಧ್ಯ. ಅರ್ಥಾತ್ ಅವರನ್ನು ಈ ಜಗತ್ತಿನಲ್ಲಿರುವ ಯಾವುದೇ ಸೀನ್ ಅಥವಾ ಕ್ಯಾರೆಕ್ಟರ್ ಕರೆಕ್ಷನ್ ಮಾಡೋದಲ್ಲ, ನನ್ನ ವಿಷನ್, ನನ್ನ ಈ ಒಂದು ದೃಷ್ಟಿಕೋನ ಇದೆ, ಇದನ್ನು ಚೇಂಜ್ ಮಾಡ್ಕೋಬೇಕಾಗಿದೆ. ಎಲ್ಲ ಆತ್ಮರೊಳಗಿನ ಸತೋಪ್ರಧಾನ ಆ ಸಂಸ್ಕಾರಗಳು, ಆ ಸ್ಥಿತಿಯನ್ನು ಯಾವಾಗ ನಾನು ನೋಡ್ಲಿಕ್ಕೆ ಶುರು ಮಾಡ್ತೀನಿ, ಈ ನನ್ನ ದೃಷ್ಟಿಯಲ್ಲಿ ಯಾವಾಗ ನಾನು ಪರಿವರ್ತನೆ ತರ್ತೀನಿ, ಅವರ ಕ್ಯಾರೆಕ್ಟರನ್ನು ನೋಡದೆ, ಕ್ಯಾರೆಕ್ಟರ್ ಒಳಗಿನ ಕಮ್ಜೋರಿ ವಿಕಾರಗಳನ್ನು ನೋಡದೆ ಕೇವಲ ಸತೋಪ್ರಧಾನತೆ ನನಗೆ ಯಾವಾಗ ಕಾಣಿಸ್ಲಿಕ್ಕೆ ಶುರುವಾಗ್ತದೋ ಆಗ ಈ ಜಗತ್ತು 1 ಸೆಕೆಂಡ್ನಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ಸ್ಲೋಗನ್, ಲವ್ಲೀನ್ ಸ್ಥಿತಿ ಕಾ ಅನುಭವ ಕರ್ನೆ ಕೆ ಲಿಯೆ ಸ್ಮೃತಿ ವಿಸ್ಮೃತಿ ಕಿ ಯುದ್ಧ ಸಮಾಪ್ತ ಕರೋ. ಲವ್ಲೀನ ಸ್ಥಿತಿ ಅಂದರೆ ಒಂದು ಪರಮಾತ್ಮನ ಜೊತೆಯಲ್ಲಿ ಲವ್ಲೀನ ಅವಸ್ಥಾ ಅಥವಾ ಆತ್ಮನ ತನ್ನ ಸತ್ಯದಲ್ಲಿ ಮುಳುಗಿ ಹೋಗೋದು, ತನ್ನೊಳಗೆ ತಾನು ಲೀನ್ ಆಗೋದು, ಲವ್ಲೀನ್ ಅಥವಾ ಪರಮಾತ್ಮ ತಂದೆಯ ಪ್ರೇಮದಲ್ಲಿ ಲೀನ್ ಆಗುವಂಥ ಸ್ಥಿತಿ. ಇಂಥ ಸ್ಥಿತಿಯ ಅನುಭವ ಮಾಡಬೇಕು ಅಂದರೆ ಸ್ಮೃತಿ ವಿಸ್ಮೃತಿಯ ಏನು ಯುದ್ಧ ಇದೆ ಇದು ಸಮಾಪ್ತ ಆಗಬೇಕು. ಸ್ಮೃತಿ ವಿಸ್ಮೃತಿ ಅಂತಂದರೆ ಒಮ್ಮೆ ಸೋಲ್ ಕಾನ್ಷಿಯಸ್ ಆಗೋದು, ಒಮ್ಮೆ ಬಾಡಿ ಕಾನ್ಷಿಯಸ್ನಲ್ಲಿ ಬರೋದು, ಬಾಡಿ ಕಾನ್ಷಿಯಸ್ನಿಂದ ಶಿಫ್ಟಿಂಗ್ ಮಾಡ್ಕೊಳ್ಳೋದು ಸೋಲ್ ಕಾನ್ಷಿಯಸ್ಸಿಗೆ ಬರಬೇಕಂತ ಬಾಬಾ ಹೇಳ್ತಾರೆ. ಇವೆರಡನ್ನೂ ಸಾಕ್ಷಿಯಾಗು, ನೀ ಆತ್ಮ ಇದಿ, ಈ ಸ್ಮೃತಿ ವಿಸ್ಮೃತಿಯಿಂದ ಪರೆ ಇದಿ, ನೀನು ಸಂಕಲ್ಪನೂ ಅಲ್ಲ, ನೀನು ವಿಚಾರನೂ ಅಲ್ಲ, ಆತ್ಮ ಅನ್ನುವಂಥ ನಾಲೇಜ್ ಏನು ಬಾಬಾ ಕೊಟ್ಟಿದ್ದಾರೆ. ನಾ ಆತ್ಮ ಆಗಿ ಈ ಸಂಕಲ್ಪ ವಿಕಲ್ಪ ಸ್ಮೃತಿ ವಿಸ್ಮೃತಿ ಇವೆರಡರಿಂದಲೂ ಯಾವಾಗ ನಿರಂತರ ನನ್ನ ಸಾಕ್ಷಿ ಭಾವದ ಅಭ್ಯಾಸ ಪಕ್ಕಾ ಮಾಡ್ಕೊಳ್ತೀನಿ, ನಿರಂತರ ಮಾಡ್ಕೊಳ್ತೀನಿ, ಆಗ ಏನೇ ವಿಚಾರಗಳು ಬಂದರೂ ಯುದ್ಧ ನಡೆದರೂ ಅದರ ಪ್ರಭಾವದಲ್ಲಿ ನಾನು ಬರೋದಿಲ್ಲ. ಆಗ ತಂದೆ ಜೊತೆಗೆ ನಿರಂತರ ಲವ್ಲೀನ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ.